ಎಸ್ ಶೆಟ್ಟಿ ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಪ್ರಕಟಣೆ ಅಂತಕ್ಕಂಥದ್ದು ವಿಷಯ 2025-26ನೇ ಸಾಲಿನ ಅತಿಥಿ ಶಿಕ್ಷಕರ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ. ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಇಲಾಖೆ ವ್ಯಾಪ್ತಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾಯಂ ಉಪನ್ಯಾಸಕರ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಉಲ್ಲೇಖ 3ರಲ್ಲಿ ನೀಡಿರುವಂತೆ ಅನುಮತಿ ಮೇರೆಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಉದ್ದೇಶಿಸಲಾಗಿದೆ. ಇಲ್ಲಿ ಒಂದು ಸರ್ಕಾರದ ಆದೇಶ ಸಂಖ್ಯೆ ಪ್ರಕಾರ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿದ್ದಲ್ಲದ ಅತಿಥಿ ಉಪನ್ಯಾಸಕರಿಗೆ ನಿಗದಿತ ವಿದ್ಯಾರ್ಹತೆಯನ್ನು ಹೊಂದಲು 3 ವರ್ಷಗಳ ಕಾಲಾವಧಿ ನೀಡಿರುವುದು. ಈ 3 ವರ್ಷಗಳ ನಂತರ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಪೂರ್ಣವಾಗಿ ನಿರ್ಬಂಧಿಸುವುದು ಎಂಬುದಾಗಿ ಆದೇಶಿಸಲಾಗಿದೆ. ಈ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ರೀಟ್ ಅರ್ಜಿ ದಿನಾಂಕ 5/2024 ನೀಡಿದ ತೀರ್ಪು ಈ ಕೆಳಕಂಡಂತೆ ಇರುತ್ತದೆ. ಇಲ್ಲಿ ಅದು ಒಂದು ಮುಂದುವರೆದ ಭಾಗ. ತೀರ್ಪಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳುವಾಗ ಸಲುವಾಗಿ ದಿನಾಂಕ ಪ್ರಕಟಣೆ ನೀಡಿದ ಕರ್ತವ್ಯ ನಿರತರಾದ ಅತಿಥಿ ಉಪನ್ಯಾಸಕರು ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ರೀಟ್ ಅರ್ಜಿ ಸಂಖ್ಯೆ 1398/25 ಹಾಗೂ ಇತರೆ ಪ್ರಕರಣಗಳ ದಿನಾಂಕ 2/1/2000 ಪ್ರಕಟಣೆಯನ್ನು ಜಾರಿಗೊಳಿಸಿ ತಮ್ಮ ಸೇವೆಯನ್ನು ಮುಂದುವರಿಸಲು ಹಿನ್ನೆಲೆಯ ಮಾನ್ಯ ನ್ಯಾಯಾಲಯದ ವಿಚಾರಣೆ ಬಂದಾಗ ನ್ಯಾಯಾಲಯವು ರೀಟ್ ಅರ್ಜಿಯನ್ನು ಇತರ ರೀಟ್ ಅರ್ಜಿಗಳನ್ನು ನೀಡಿ ಆದೇಶವನ್ನು ಪ್ರಕಟಿಸಿ ತಡೆಯಾಜ್ಞೆ ಹಿಡಿದಿರ್ತಕ್ಕಂಥದ್ದು. ತದನಂತರ ತೆರವುಗೊಳಿಸಿ ಸಲುವಾಗಿ ಮಾನ್ಯ ನ್ಯಾಯಾಲಯದ ಅರ್ಜಿ ಸಲ್ಲಿಸಿದ ಈ ಸಂದರ್ಭದಲ್ಲಿ ದಿನಾಂಕ 22/4/2025 ಕರ್ತವ್ಯ ನಿರತ ರೀಟ್ ಅರ್ಜಿದಾರರು ಅತಿಥಿಗಳು ಉಪನ್ಯಾಸಕರ 10 ತಿಂಗಳ ಅವಧಿ ಮುಗಿಯುವವರೆಗೆ ಮುಂದುವರಿಸಿ ಹಾಗೂ ಅವಶ್ಯಕ ಇರುವ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಆದೇಶಿಸಲಾಯಿತು. ಈ ಒಂದು ಆದೇಶದ ಅನುಗುಣವಾಗಿ ಅವರು
ಪೂರ್ತಿಯಾಗಿ 10 ತಿಂಗಳ ಸೇವೆ ಸಲ್ಲಿಸಿದ ನಂತರ ಮತ್ತೊಂದು ಈ ಒಂದು ಅಧಿಸೂಚನೆ ಪ್ರಸ್ತುತ ಜಾರಿಯಲ್ಲಿರುವ UGC 2008 ಮಾರ್ಗಸೂಚಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳೊಂದಿಗೆ SC ST OBC ವಿಶೇಷ ಚೇತನರಿಗೆ 50% ಮತ್ತು NET SLET KSET PhD ವಿದ್ಯಾರ್ಥಿತೆಯನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ 2025-26ನೇ ಸಾಲಿನ ಅತಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಕೆಳಕಂಡ ಮಾನದಂಡಗಳನ್ನು ಅಭ್ಯರ್ಥಿಯ ವಿಷಯವಾರು ಮೆರಿಟ್ ಅನ್ನು ತಯಾರಿಸಲಾಗುವುದು. ಇಲ್ಲಿ ನೋಡಿ, ವಿದ್ಯಾರ್ಹತೆ ಹಾಗೂ ಗರಿಷ್ಠ ಅಂಕಗಳು. ಅಭ್ಯರ್ಥಿ 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾ ಅಂಕಗಳಲ್ಲಿ 25 ಗಣನೆಗೆ ತೆಗೆದುಕೊಳ್ಳುವುದು. ಉದಾಹರಣೆಗೆ, ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ 60 ಅಂಕ ಪಡೆದಿದ್ದಲ್ಲಿ 25% ಭಾಗವನ್ನು ಅಂದರೆ 15 ಅಂಕಗಳು ಎಂಬುದಾಗಿ ಗಣನೆಗೆ ತೆಗೆದುಕೊಳ್ಳುವುದು. ಇಲ್ಲಿ 25%. ಹೆಚ್ಚುವರಿ ವಿದ್ಯಾರ್ಹತೆ PhD ಪಡೆದವರಿಗೆ 12, NET NET ಆ್ಯಂಡ್ KSET SLET ವಿದ್ಯಾರ್ಹತೆ ಪಡೆದಿದ್ದಲ್ಲಿ 9, MPhil ವಿದ್ಯಾರ್ಹತೆ ಪಡೆದಿದ್ದಲ್ಲಿ 6 ಅಂಕಗಳು. ಹೀಗೆ ಅವರ ಒಂದು ಆಯ್ಕೆಯ ಪ್ರಕ್ರಿಯೆ ವಿವರಗಳು. ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಪ್ರಾರಂಭವಾದ ದಿನಾಂಕ 26/6/2025. ಅರ್ಜಿ ಸಲ್ಲಿಸಲು ಎಡಿಟ್ ಮಾಡಲು ಕೊನೆಯ ದಿನಾಂಕ 3/7/2025. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ 4/7/2025. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ. 4/7/2025ರಿಂದ 8/7/2025ರವರೆಗೆ. ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ 19/7/2025. ಮೆರಿಟ್ ಪಟ್ಟಿಯನ್ನು ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ 20/7/2025ರಿಂದ 25/7/2025ರವರೆಗೆ. ಕೌನ್ಸಿಲಿಂಗಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ 28/7/2025. ಅದೇ ರೀತಿಯಾಗಿ 2025-26ನೇ ಸಾಲಿಗೆ ಅತಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳಲು ಪ್ರಾರಂಭ ದಿನಾಂಕ 4/8/2025ರಂದು. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಹೊಸಬರಿಗೆ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಮತ್ತು ಅವಕಾಶ ಇರುವುದೂ ಇಲ್ಲ.
ಈಗ ತಾನೇ ಹಿಂದ್ಗಡೆ ಯಾರು ಅರ್ಜಿ ಸಲ್ಲಿಸಿದ್ರೆ ಅಂಥವರಿಗೆ ಹೊಸ ಅವಕಾಶಗಳು ಇರುವುದಿಲ್ಲ. ತಾವು ಅಪ್ಲಿಕೇಶನನ್ನು ಎಡಿಟ್ ಆಪ್ಷನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗಿದೆ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಎಡಿಟ್ ಮಾಡಲು ಇಲಾಖೆ ಅಂತರ್ಜಾಲ ವೆಬ್ಸೈಟ್ನಲ್ಲಿ ತಾವುಗಳು ಸಂಪರ್ಕಿಸುವುದು. ಅದೇ ರೀತಿಯಾಗಿ ಸರ್ಕಾರದ ಚಿತ್ರಕಲಾ ಸಾಂಸ್ಕೃತಿಕ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅರ್ಜಿಗಳನ್ನು ನಿಗದಿಪಡಿಸಿದ್ದು, ಅದರಂತೆ ಲಭ್ಯವಿರುವ ಪ್ರತ್ಯೇಕ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಲಿಂಕ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಈ ಒಂದು ಪ್ರಾಂಶುಪಾಲರು ಪ್ರಮಾಣ ಪತ್ರ ಈ ಪ್ರಕಟಣೆ ಹೊರಡಿಸಿ 25/6/2026 ಪಡೆಯತಕ್ಕದು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಮೂನೆ, ವಿದ್ಯಾರ್ಹತೆ ಮತ್ತು ಸೇವಾ ವಿವರಗಳ ಆಧಾರದ ಮೇಲೆ ರಾಜ್ಯವ್ಯಾಪ್ತಿ ಮೆರಿಟ್ ಪಟ್ಟಿ ಅನ್ನು ಪ್ರಕಟಿಸಲಾಗುವುದು. ಇಲ್ಲಿ ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟಿಸಲಾಗುವುದು. ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಿರ್ತಕ್ಕಂಥದ್ದು. ಈ ಒಂದು ಅತಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶ ನೇಮಕಾತಿಯಲ್ಲಿ ಮೀಸಲಾತಿ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಸರ್ಕಾರದ ಆದೇಶ ಮೀಸಲಾತಿಗೊಳಪಟ್ಟ ಹುದ್ದೆಗಳಿಗೆ ಸ್ಥಳೀಯ ವ್ಯಕ್ತಿಗಳಿಂದ ಅರ್ಜಿ ಭರ್ತಿ ಮಾಡುವಂತೆ ಸೂಚಿಸಲಾಗುವುದು. ಅದರಂತೆ ಕ್ರಮ ವಹಿಸಲಾಗುವುದು. ಹೀಗೆ ಸಾಕಷ್ಟು ಈ ಒಂದು ರೂಲ್ಸ್ಗಳನ್ನು ಇರ್ತಕ್ಕಂಥದ್ದು. ಅದನ್ನು ತಾವುಗಳು ವೀಕ್ಷಿಸಿ ಅರ್ಜಿಗಳನ್ನು ಸಲ್ಲಿಸಬೇಕೆಂದು ಹೇಳುತ್ತಾ, ತಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಧನ್ಯವಾದಗಳು.